14 ಲೋಕಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನೇರ ಫೈಟ್. ಉತ್ತರ ಕರ್ನಾಟಕದ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಕಡಿಮೆ. ಇಲ್ಲೇನಿದ್ರು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ. ಉತ್ತರ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಸ್ಪರ್ಧೆ ಮಾಡಿಲ್ಲ. ಜೆಡಿಎಸ್ ಕೇಳಿದ್ದದೆ 3 ಕ್ಷೇತ್ರ. ಆ 3 ಕ್ಷೇತ್ರಗಳಿಗೆ ಮತದಾನ ನಡೆದೋಗಿದೆ ಈಗಾಗಲೇ. ಸೊ ಇವತ್ತಿನ 14 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಎಲ್ಲೂ ಸ್ಪರ್ಧೆ ಮಾಡಿಲ್ಲ. ದಳ ಸ್ಪರ್ಧಿಸದ ಹಿನ್ನೆಲೆ ಇದು ಕೈ ಕಮಲದ ನಡುವೆ ನೇರ ಫೈಟ್ ಆಗಿ ಪರಿಣಮಿಸ್ತಾ ಇದೆ. ಇತ್ತ ಮತದಾನ ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಕೂಡ ಪರಿಣಮಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ನಾವು ರಾಜ್ಯದಲ್ಲಿ 14 ಕ್ಷೇತ್ರಗಳೇನು ನೋಡಿದ್ವಿ. ಜೆಡಿಎಸ್ ಕೂಡ ಸ್ಪರ್ಧೆ ಮಾಡಿತ್ತು, ಬಿಜೆಪಿ ಜೆಡಿಎಸ್ನ ಅಲಯನ್ಸ್ ಇತ್ತು. ಬಟ್ ಇವತ್ತಿನ 14 ಕ್ಷೇತ್ರಗಳಲ್ಲಿ ಇದು ನೇರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ಥಿತಿ ಇರೋದ್ರಿಂದ ಯಾವ ರೀತಿಯ ಸವಾಲು ಎರಡು ಪಕ್ಷಗಳಿಗೆ ಇವತ್ತಿನ ಮತದಾನ ಹರೀಶ್? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಮೊದಲ ಹಂತದ ಚುನಾವಣೆ ನಡೆದಿರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸಾಂಪ್ರದಾಯಿಕವಾದಂಥ ಹೋರಾಟ ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಹಾಗಾಗಿ ಅಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನೇರ ಹಣಾಹಣಿ ಇತ್ತು. ಸೊ ಇದೀಗ ಎರಡನೇ ಹಂತದ ಚುನಾವಣೆ ನಡೆಯುವಂತಹ ಕ್ಷೇತ್ರಗಳಲ್ಲಿ ಅದರ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ನೇರ ಪೈಪೋಟಿ ಇರುವಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಅದರಲ್ಲೂ ಕೂಡ ಎಲ್ಲೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ನಲ್ಲೇ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಯಾವುದೇ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿಲ್ಲ. ಹಾಗಾಗಿ ನೇರವಾಗಿ ಮೈತ್ರಿ ಪಕ್ಷ ಬಿಜೆಪಿ ಅಭ್ಯರ್ಥಿಗಳೇ ಇಲ್ಲಿ ಅಂತಿಮವಾಗಿ ಕಂಡಲ್ಲಿರುವಂಥದ್ದು. ಸೊ ಕಾಂಗ್ರೆಸ್ಗೆ ನೇರ ಪೈಪೋಟಿ ಕೊಡ್ತಿರುವಂಥದ್ದು ಕೂಡ ಬಿಜೆಪಿ. ಸೊ ಎರಡು ಮೈತ್ರಿ ಪಕ್ಷ ಅಂದ್ರೆ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಒಂದಾಗಿ ಇಲ್ಲಿ ಹೋರಾಟ ಮಾಡ್ತಿದೆ. ಕಾಂಗ್ರೆಸ್ ಕೂಡ ಇಲ್ಲಿ ಪ್ರತಿಯಾಗಿ ಅಖಾಡಕ್ಕೆ ಇಳಿದಿದೆ. ಇಲ್ಲಿ ಮುಖ್ಯವಾಗಿರುವಂಥದ್ದು ಒಂದ್ ಕಡೆ ಕಾಂಗ್ರೆಸ್ ಸಚಿವರ ಮಕ್ಕಳು ಆ ಅಗ್ನಿ ಪರೀಕ್ಷೆಗೆ ಇಳಿದಿರುವಂಥದ್ದು. ಅಂದ್ರೆ ಒಂದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಶಿವಾನಂದ ಪಾಟೀಲ್ ಇವರ ಪುತ್ರರು ಪುತ್ರಿಯರು ಕೂಡ ಅಖಾಡದಲ್ಲಿದ್ದಾರೆ. ಮಗದೊಂದ್ ಕಡೆ ಬಿಜೆಪಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೂಡ ಅಖಾಡದಲ್ಲಿ ಇಳಿದಿರುವಂಥದ್ದು ಸಾಕಷ್ಟು ಇಲ್ಲಿ ಕುತೂಹಲ ಮೂಡಿಸಿರುವಂಥದ್ದು ಮತ್ತೆ ರೋಚಕ ಘಟ್ಟ ತಲುಪುವಂತೆ ಮಾಡಿದೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಮತ್ತೆ ಬಸವರಾಜ ಬೊಮ್ಮಾಯಿ ಮತ್ತೆ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಪ್ರಮುಖ ಪ್ರಬಲ ಪೈಪೋಟಿ ಇರುವಂಥದ್ದು, ನೇರ ಹಣಾಹಣಿ ಇರುವಂಥದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಮಾತ್ರ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿರುವಂಥದ್ದು ಇಲ್ಲಿ ಸೊ ಒಂದು ಕಲಬುರಗಿ ಕ್ಷೇತ್ರವಲ್ಲಾಗಿರ್ಬೋದು, ಮತ್ತೆ ಹಾವೇರಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಮುಖ್ಯವಾಗಿ ಬೆಳಗಾವಿ ಆಗಿರ್ಬೋದು. ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಂದ್ರೆ 14 ಕ್ಷೇತ್ರಗಳ ಪೈಕಿ ಬಹುತೇಕ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಪೈಪೋಟಿ ಇದೆ. ಇಲ್ಲಿ ಒಂದು ಪ್ರಮುಖವಾಗಿರುವಂಥದ್ದು ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಒಂದಾದ್ರೆ ಮಗದೊಂದು ಕಡೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಣಾಯಕ ಆಗಿರುವಂಥದ್ದು ಕೂಡ ಲಿಂಗಾಯತ ಸಮುದಾಯ ಅನ್ನುವಂಥದ್ದು. ಬಹುತೇಕ ಈ ಹಿಂದಿನ ಚುನಾವಣೆಗಳಿಂದಲೂ ಕೂಡ ಲಿಂಗಾಯತ ಸಮುದಾಯ ಪ್ರಮುಖವಾಗಿ ಬಿಜೆಪಿ ಕೈಯನ್ನು ಹಿಡಿತಾ ಬಂದಿರುವಂಥದ್ದು, ಬಿಜೆಪಿಯನ್ನ ಬೆಂಬಲಿಸ್ತಾ ಬಂದಿರುವಂಥದ್ದು. ಅದೇ ನಿರೀಕ್ಷೆಯಲ್ಲಿ ಕೂಡ ಈ ಬಾರಿ ಗೆದ್ದೇ ಗೆಲ್ತೇವೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಬಿಜೆಪಿ ಇದೆ. ಮಗದೊಂದು ಕಡೆ ಕಾಂಗ್ರೆಸ್ ಈ ಬಾರಿ ನಾವು 14ರಲ್ಲಿ 10 ಕ್ಷೇತ್ರಕ್ಕೂ ಹೆಚ್ಚು ಗೆಲ್ತೇವೆ ಅನ್ನುವಂಥ ಬಲವಾದ ವಿಶ್ವಾಸ ಇದೆ. ಯಾಕಂತಂದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ವಿ, ಜನರಿಗೆ ಅದೆಲ್ಲವೂ ತಲುಪಿದೆ, ಮಹಿಳೆಯರು ನಮ್ಮ ಕೈ ಹಿಡಿತಾರೆ ಬಹು ವಿಶೇಷವಾಗಿ ಅನ್ನುವಂಥ ಬಲವಾದ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿದೆ. ಅದರ ಜೊತೆಗೆ ಸರ್ಕಾರ ಕೂಡ ರಾಜ್ಯದಲ್ಲಿ ಇರುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ಸಹಜವಾಗಿ ಪೈಪೋಟಿ ಕೊಡಬೇಕಾಗುತ್ತೆ, ಗೆಲ್ಲಿಸಿಕೊಳ್ಳಲೇಬೇಕಾದಂಥ ಒಂದು ಸವಾಲು ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಚಿವರಿಗೆ ಕೂಡ ಹೆಚ್ಚು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ತಮ್ಮ ಸಂಬಂಧಿಕರು ಮಕ್ಕಳನ್ನ ಎಲ್ಲರನ್ನು ಗೆಲ್ಸ್ಕೊಂಡು ಬರಬೇಕು ಅನ್ನುವಂಥ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಮೊದಲ ಹಂತದ ಚುನಾವಣೆ ಮುಗಿತಾ ಬಂದಲ್ಲೇ ನೇರವಾಗಿ ಹಳೆ ಮೈಸೂರು ಭಾಗದಲ್ಲಿ ಯಾವೆಲ್ಲ ಸಚಿವರಿಗೆ ಜವಾಬ್ದಾರಿ ಕೊಟ್ಟಿದ್ರು ಆ ಎಲ್ಲ ಸಚಿವರು ಕೂಡ ಈಗ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಆಗಿ ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಹಾಗಾಗಿ ಇದು ಕೂಡ ಒಂದು ಪ್ರತಿಷ್ಠೆ ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ಗೆ ಪ್ರತಿಷ್ಠೆ, ಮಗದೊಂದು ಕಡೆ ಬಿಜೆಪಿ ಕೂಡ ಪ್ರತಿಷ್ಠೆ ಆಗಿದೆ. ಹಾಗಾಗಿ ಹಲವು ಕ್ಷೇತ್ರಗಳ ನೇರ ಪೈಪೋಟಿ ಇರುವಂಥದ್ದು ಈ ಎರಡೂ ಪಕ್ಷಗಳಿಗೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಸ್ಕೊಂಡು ಬಂದೇ ಬರ್ತೇವೆ ಅನ್ನುವಂಥ ಬಲವಾದ ವಿಶ್ವಾಸದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಇದ್ರೆ, ಮಗದೊಂದು ಕಡೆ ಬಿಜೆಪಿ ಇರುವಂಥದ್ದು. ಬಿಜೆಪಿ ಪ್ರಮುಖವಾಗಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಕರ್ನಾಟಕ ಭಾಗದ ಹಲವು ಕ್ಷೇತ್ರಗಳಲ್ಲಿ ಕೂಡ ಭರ್ಜರಿ ಪ್ರಚಾರ ನಡೆಸಿದ್ದಾರೆ, ಮತ ಶಿಕಾರಿಯನ್ನು ನಡೆಸಿದ್ದಾರೆ. ಮಗದೊಂದು ಕಡೆ ಸೊ ಮುಖ್ಯವಾಗಿ ಇಲ್ಲಿ ರಾಹುಲ್ ಗಾಂಧಿ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ದೊಡ್ಡ ನಾಯಕರ ದಂಡೆ ಕೂಡ ಇಲ್ಲಿ ಮತಬೇಟೆಯನ್ನು ನಡೆಸಿರುವಂಥದ್ದು. ಹಾಗಾಗಿ ತೀವ್ರ ಕುತೂಹಲ ಕೇಳಿಸಿರುವಂತಹ ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಮತ್ತೆ ಬಿಜೆಪಿ ಗೆಲುವು ಎಷ್ಟು ಅನ್ನುವಂಥದ್ದು ಕೂಡ ಮತದ ಫಲಿತಾಂಶದ ದಿನ ಅದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ಸೊ ಇವತ್ತಿನ 14 ಕ್ಷೇತ್ರಗಳಲ್ಲಿರೋದು ಈ ರೀತಿ ನೇರ ಫೈಟ್, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಜೆಡಿಎಸ್ ಪಾತ್ರ ಇಲ್ವೇ ಇಲ್ವಾ ಅಂದ್ರೆ ಇರಬಹುದು, ಬಟ್ ಏನೋ ದೊಡ್ಡ ಪ್ರಭಾವ ಬೀರಬಹುದು ಅಥವಾ ಬದಲಾವಣೆ ಮಾಡಬಹುದು, ಯಾವುದೋ ಕ್ಷೇತ್ರದಲ್ಲಿ ಶಿಫ್ಟಿಂಗ್ ಆಗಬಹುದು ಅನ್ನುವಷ್ಟರ ಮಟ್ಟಿಗೆ ಎಲ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಯಾವಾಗಲೂ ಕೂಡ ಹಳೆ ಮೈಸೂರು ಭಾಗ ಅಂತ ಬಂದಾಗ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಫೈಟ್ ಬಹಳ ಜೋರಾಗಿರುತ್ತೆ.
ಈ ಬಾರಿ ಕೂಡ ಅದು ನಡೆದಿದೆ. ಮೊದಲ ಹಂತದ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ. ಹಳೆ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳು ಅಂತ ಬಂದಾಗ ಅಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡಿಕೊಂಡಿದ್ದು, ಕಾಂಗ್ರೆಸ್ ಜೊತೆಗೆ ಹೋರಾಡಿದ್ದು. JDS ತನ್ನ ಓಟ್ಗಳನ್ನು 3 ಕ್ಷೇತ್ರಗಳಲ್ಲಿ ಪಡ್ಕೊಂಡಿದ್ದು, ಜೊತೆಗೆ ಉಳಿದ ಕ್ಷೇತ್ರಗಳಲ್ಲಿ ಓಟ್ನ ಬಿಜೆಪಿಗೆ ಶಿಫ್ಟ್ ಮಾಡಿದ್ದು ಎಲ್ಲ ಓಕೆ. ಬಟ್ ಇವತ್ತು ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಚಿತ್ರಣ ಕಂಡು ಬರೋದಿಲ್ಲ. ಈ ಪ್ರಾಂತ್ಯದಲ್ಲೆಲ್ಲ ಏನಿದ್ರು ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಈ 2 ರಾಷ್ಟ್ರೀಯ ಪಕ್ಷಗಳ ನಡುವಿನ ನೇರ ಹಣಾಹಣಿಯಾಗಿರುತ್ತೆ. ಆ ಕಾರಣಕ್ಕಾಗಿ ಎಲ್ಲ ಸಚಿವರು ಮೊದಲ ಹಂತದ ಚುನಾವಣೆ ಆದ ನಂತರ ಉತ್ತರ ಕರ್ನಾಟಕ ಭಾಗಕ್ಕೆ ಶಿಫ್ಟ್ ಆದರು. ಮತ್ತು ಬಿಜೆಪಿಯಲ್ಲೂ ಕೂಡ ಅಷ್ಟೇ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಭಾಗಕ್ಕೆ ಶಿಫ್ಟ್ ಆಗಿ BSY ಆದಿಯಾಗಿ ಎಲ್ಲ ಪ್ರಮುಖ ನಾಯಕರು ಇಲ್ಲಿ ಬಂದು ಬೀಡ್ಬಿಟ್ಟು ನಿರಂತರ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ರು. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳನ್ನು ಸಾಧ್ಯವಾದಷ್ಟು ಕವರ್ ಮಾಡೋ ಕೆಲಸ ಮಾಡಿದ್ದಾರೆ. ಮತ್ತು ಬಿಜೆಪಿಗೆ ಇನ್ನೊಂದು ಏನು ಸವಾಲು ಅಂದರೆ, ಕಳೆದ ಬಾರಿ 14 ಕ್ಷೇತ್ರಗಳನ್ನು ತನ್ನದಾಗಿಸ್ಕೊಂಡಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ. ಈ ಬಾರಿ 14 ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಬಟ್ ಆ ಪೈಕಿ ಕಾಂಗ್ರೆಸ್ ಬಹಳಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ತಮ್ಮ ತಂತ್ರಗಾರಿಕೆಯ ಮೂಲಕ ಮತ್ತು ಕಠಿಣ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದ್ರ ಮೂಲಕ ಈ ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂಥೇಳಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಸತತ ಪ್ರಯತ್ನ ಪಡ್ತಾ ಇರೋದ್ರಿಂದಾಗಿ ಅದೆಲ್ಲವನ್ನು ಟ್ಯಾಕಲ್ ಬಿಜೆಪಿ ಹೇಗೆ ಮಾಡುತ್ತೆ, ಕಣದಲ್ಲಿರುವಂಥ ಅಭ್ಯರ್ಥಿಗಳ ನಡುವಿನ ಜಿದ್ದಾಜಿದ್ದಿ ಇದೆಯಲ್ಲ, ಮತ್ತು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಕಂಡೀಷನ್ ಕಾಂಗ್ರೆಸ್ ಹಾಕಿರೋದ್ರಿಂದಾಗಿ, ಮತ್ತೊಂದು ಕಡೆ ಮಾಜಿ CMಗಳು ಕಣದಲ್ಲಿರೋದ್ರಿಂದಾಗಿ ಭಯಂಕರ ಜಿದ್ದಾಜಿದ್ದಿ ಇರುವಂಥ ಕ್ಷೇತ್ರಗಳಾಗಿ ಪರಿಣಮಿಸ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಬಹಳ ಕುತೂಹಲಕ್ಕೆ ಉತ್ತರ ಕರ್ನಾಟಕ ಭಾಗದ ಈ 14 ಲೋಕಸಭಾ ಕ್ಷೇತ್ರಗಳು ಕಾರಣ ಆಗ್ತಾ ಇರುವಂಥದ್ದು. ಪ್ರಚಾರದಲ್ಲಿ ಕೂಡ ಗಮನಿಸಿದ್ರು ಅಷ್ಟೇ, JDSನ ಪಾತ್ರ ಅಷ್ಟು ದೊಡ್ಡದಾಗಿರಲಿಲ್ಲ. ಈ ಭಾಗದಲ್ಲೆಲ್ಲ ರಾಜಕಾರಣದಲ್ಲಿ ಆದಂಥ ಒಂದಷ್ಟು ಘಟನೆಗಳೂ ಇರಬಹುದು. ಅದರ ಜೊತೆಗೆ ಕೇಡರ್, ಹಳೆ ಮೈಸೂರಿನ ಭಾಗದಲ್ಲಿ JDSಗಿರುವಂಥ ಕೇಡರ್, ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೇ JDS ಪಕ್ಷಕ್ಕಿರುವಂಥ ಕೇಡರ್, ಅದನ್ನು ಗಮನಿಸಿದಾಗ ರೂಟ್ ಲೆವೆಲ್ನಲ್ಲಿ ಕಾರ್ಯಕರ್ತರ ಹಂತದಿಂದ ಹಿಡಿದು ಅಲ್ಲಿ ಒಬ್ಬ ಅಭ್ಯರ್ಥಿಯ ಹಂತದವರೆಗೂ ಕೂಡ JDSಗೆ ಅಲ್ಲಿ ದೊಡ್ಡ ಮಟ್ಟದ ನೆಲೆ ಇದೆ ಅನ್ನುವಂಥ ಚಿತ್ರಣ ಏನಿಲ್ಲ. ಬಿಜೆಪಿಗೆ ಏನೇ ಅಡ್ವಾಂಟೇಜ್ ಆಗೋದಿದ್ರು JDS ಜೊತೆಗಿನ ಅಲಯನ್ಸ್ ಅದು ಹಳೆ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿಯೇ ಆಗಬೇಕಾದದ್ದು. ಅದರ ಚುನಾವಣೆ ಈಗ ಆಗೋಗಿದೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಮೈತ್ರಿ ಅನ್ನುವಂಥದ್ದೇನು ಪರಿಗಣನೆಗೆ ಬರುತ್ತೆ ಅಂತ ಅನ್ಸಲ್ಲ. ಇವತ್ತಿನ ಮತದಾನ ಏನು ನಡೀತಾ ಇದೆ ಈ 14 ಲೋಕಸಭಾ ಕ್ಷೇತ್ರಗಳು ಅಂತ ಪರಿಗಣಿಸಿದಾಗ ಇಲ್ಲಿ ಜಾತಿ ಲೆಕ್ಕಾಚಾರ ನಡೆಯುತ್ತಾ, ಅಥವಾ ಕೇಂದ್ರದಲ್ಲಿ ಯಾರು ಕೂರ್ಬೇಕು ಅನ್ನೋದನ್ನು ನೋಡಿ ಜನ ಮತ ಹಾಕ್ತಾರಾ, ಅಭ್ಯರ್ಥಿ ಯಾರು ಅನ್ನೋದನ್ನು ನೋಡಿ ಜನ ಇವತ್ತು ವೋಟ್ ಹಾಕಿ ಹೋಗ್ತಾರಾ? ಬಿಜೆಪಿ ಕಾಂಗ್ರೆಸ್ ಎರಡೇ ಆಯ್ಕೆ ಇರುವಂಥದ್ದು, ಅದು ಬಿಟ್ಟರೆ ಬೇರೆ ಆಯ್ಕೆ ಇಲ್ಲ ಅಂತಲ್ಲ. ಬಟ್ ಜನ ಹಾಗೆ ನೋಡೋದಿಲ್ಲ. ಇಲ್ಲಿ ನಡೆಯೋದೇ ಫೈಟ್ ಯಾವಾಗಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ನೇರ ಹಣಾಹಣಿ ನಡೆಯೋದು ಇವತ್ತಿನ 14 ಲೋಕಸಭಾ ಕ್ಷೇತ್ರದಲ್ಲಿ. ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ರಾಜ್ಯದಲ್ಲಿ 2ನೇ ಹಂತದ ಮತದಾನ, ದೇಶದಲ್ಲಿ ಇವತ್ತು 3ನೇ ಹಂತದ ಮತದಾನ ನಡೀತಾ ಇದೆ. 93 ಸ್ಥಾನಗಳಿಗೆ 12 ರಾಜ್ಯಗಳಲ್ಲಿ ಇವತ್ತು 3ನೇ ಹಂತದ ಮತದಾನ ನಡೀತಾ ಇರುವಂಥದ್ದು. ಸುಮಾರು 1300ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಮತಗಟ್ಟೆಯಲ್ಲಿ. ಅದನ್ನು ಮತದಾರ ಪ್ರಭು ಭದ್ರಪಡಿಸ್ತಾನೆ. ಓಕೆ, ಈಗ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಶಿವಾನಂದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ, ಈಗಷ್ಟೇ ಮಾತಾಡ್ತಾ ಇದ್ವಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ CM ಕಣದಲ್ಲಿರೋದ್ರಿಂದ ಯಾವ ರೀತಿಯ ಸವಾಲು ಅಂತ. ಸೊ ಅಲ್ಲಿ ಈಗ ಚುನಾವಣಾ ಆಯೋಗದ ಸಿದ್ಧತೆ ಹೇಗಿದೆ, ಕ್ಷೇತ್ರದ ಮತದಾರನ ಹುರುಪು ಹೇಗಿದೆ ಶಿವಾನಂದ್? ಖಂಡಿತ ವಿಜಯ್ ವೀರಪ್ಪನ್ ಏನಂತಂದ್ರೆ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಜಿಲ್ಲೆಯ ಜನ ರೆಡಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಏನಂತಂದ್ರೆ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಏನಂದ್ರೆ ನಿನ್ನೆಯಿಂದನೂ ಕೂಡ ಬೇಕಾದಂತಹ ವ್ಯವಸ್ಥೆ ಅಂತ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಸಿಬ್ಬಂದಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಏನಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹುರುಪಿನಲ್ಲಿ ಬಂದು ಮತದಾರರು ಮತದಾನ ಮಾಡಲೇಬೇಕು ಅಂತ ಹೇಳಿ ಏನಂದ್ರೆ ಜಿಲ್ಲಾಡಳಿತ ಮತ್ತೊಂದು ರೀತಿಯ ಕಾರ್ಯಕ್ಕೆ ಕೈ ಹಾಕಿರೋದು. ಸದ್ಯ ನಾನು ಹಿಂಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಏನಂದ್ರೆ ಹಾವೇರಿ ನಗರದಲ್ಲಿ ಇರತಕ್ಕಂತ ಏನಂತಂದ್ರೆ ಜಿಲ್ಲಾ ಪಂಚಾಯತಿಯ ಒಂದು ಆವರಣದಲ್ಲಿ ರೆಡಿಯಾಗಿರ್ತಕ್ಕಂಥ ಗ್ರೀನ್ ಪೋಲಿಂಗ್ ಬೂತ್ ಅನ್ನ ನಾನು ಸದ್ಯ ತೋರಿಸ್ತಾ ಹೋಗ್ತೀನಿ. ಸದ್ಯ ಆ ಭಾಗದಲ್ಲಿ ನೋಡ್ತಾ ಇರಬಹುದು. ಅಂದ್ರೆ ಬಂದಿರತಕ್ಕಂತ ಮತದಾರರು ಏನಂದ್ರೆ ಸೆಲ್ಫಿಯನ್ನ ತೆಗೆದುಕೊಳ್ಬೇಕು, ಆ ಒಂದು ಸೆಲ್ಫಿಯನ್ನು ತೆಗೆದುಕೊಂಡು ಮತದಾನ ಮಾಡಬೇಕು, ಅಥವಾ ಮತದಾನ ಮಾಡಿ ಬಂದು ಸೆಲ್ಫಿಯನ್ನು ತೆಗೆದುಕೋಬೇಕು ಅಂತೇಳಿ ಒಂದು ರೀತಿಯಾದಂತ ಈ ಒಂದು ಕಟ್ಔಟ್ ಅನ್ನ ಹಾಕಿರುವಂತದ್ದು. ಸದ್ಯ ನಾನು ಒಳಭಾಗದಲ್ಲಿ ಹೋಗ್ತೇನೆ. ಈ ಭಾಗದ ಲೆಫ್ಟ್ ಸೈಡ್ ನೋಡ್ತಾ ಇರಬಹುದು. ಅಂದ್ರೆ ಬರ್ತಕ್ಕಂತ ಮತದಾರರಿಗೆ ಏನಾದರೂ ತೊಂದರೆ ಆದ್ರೆ ಆ ಒಂದು ಕೌಂಟರ್ ಅನ್ನು ಕೂಡ ಏನಂದ್ರೆ ಗ್ರೀನ್ ಒಂದು ಎಲೆಗಳಿಂದ, ಅಂದ್ರೆ ಈ ಕಲ್ಪವೃಕ್ಷ ತೆಂಗಿನ ಎಲೆಗಳು ಅಂತ ಕರಿತೀವಿ, ಆ ಒಂದು ಎಲೆಗಳಿಂದ ಏನ್ ರೆಡಿ ಮಾಡಿರುವಂತದ್ದು. ಸದ್ಯ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಅಲ್ಲಿ ಇಬ್ಬರು ಸಿಬ್ಬಂದಿಗಳು ಕೂತ್ಕೊಳ್ತಾರೆ. ಆ ಬಂದಂತ ಮತದಾರರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾರೆ. ಅಂದ್ರೆ ಬಂದಂತ ಅಂದ್ರೆ ಯಾರಾದ್ರೂ ಒಂದು
ಮತದಾರರು ಬಂದ್ರೆ ಈ ಒಂದು ಗ್ರೀನ್ ಬೂತ್ ಅನ್ನು ನೋಡಿ ಅವ್ರ ಆಕರ್ಷಣೀಯವಾಗಿ ಬಂದು ಮತವನ್ನ ಹಾಕಬೇಕು. ಆ ರೀತಿಯಾದಂತಹ ಒಂದು ವಾತಾವರಣವನ್ನ ಒಂದು ಹಾವೇರಿ ನಗರದಲ್ಲಿ ಇರ್ತಕ್ಕಂಥ ವಾರ್ಡ್ ನಂಬರ್ 10ರಲ್ಲಿ ರೆಡಿ ಆಗಿರುವಂತದ್ದು. ಏನು ಮತಗಟ್ಟೆಯ ಸಂಖ್ಯೆ 714ರಲ್ಲಿ ಈ ಒಂದು ದೃಶ್ಯ ಕಂಡು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸಿಬ್ಬಂದಿ ಕೂಡ ಏನಂದ್ರೆ ಎಲ್ಲ ರೀತಿಯ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಮತದಾರರೀಗ ಮತಗಟ್ಟೆಗಳ ಕಡೆ ಮಕ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳಾಗಬಾರದು ಅಂತೇಳಿ ಆ ಬೆಳಗ್ಗೆಯಿಂದನೂ ಕೂಡ ಒಂದು ಸಿಬ್ಬಂದಿಗಳು ಬಂದು ಆ ಒಂದು ಇವಿಐ ಮಷೀನ್ ಅನ್ನು ಕೂಡ ಪರೀಕ್ಷೆ ನಡೆಸಿರುವಂತದ್ದು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಬರ್ತಕ್ಕಂಥ ಮತದಾರರಿಗೆ ಮಾಹಿತಿ ಕೊಡಲು ಆ ಒಂದು ಏನಾದರೂ ತೊಂದರೆ ಆದ್ರೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಏನಂದ್ರೆ ಇಲ್ಲಿ ಸಿಬ್ಬಂದಿಯನ್ನ ಆಯೋಜನೆ ಮಾಡಿರುವಂತದ್ದು ನೋಡ್ತಾ ಇರಬಹುದು ಸದ್ಯ ದೃಶ್ಯದಲ್ಲಿ. ಅಂದ್ರೆ ಈ ಒಂದು ಟೇಬಲ್ ಕೂಡ ಒಂದು ಗ್ರೀನ್ ಮ್ಯಾಟ್ ಆಗಿ ಬದಲಾಗಿದೆ. ಒಂದು ತೆಂಗಿನ ಎಲೆಗಳಿಂದ ನೀಟಾಗಿ ಹೆಣ್ಣದು ಸುಮಾರು 5-6 ಗಂಟೆ ಒಂದು ಟೈಮ್ ತೆಗೆದುಕೊಂಡು ಈ ಒಂದು ಗ್ರೀನ್ ಮ್ಯಾಟ್ ನಿಂದ ಈ ಒಂದು ಏನಂದ್ರೆ ಟೇಬಲ್ ಕೂಡ ರೆಡಿ ಆಗೋದು. ಹಿಂಭಾಗದಲ್ಲಿ ನೋಡ್ತಾ ಇರಬಹುದು ಒಂದು ಹಸಿರು ಅಕ್ಷರದಲ್ಲಿ ಗ್ರೀನ್ ಪೂಲಿಂಗ್ ಬೂತ್ ಅಂತೇಳಿ ಬರೆದಿರುವಂತದ್ದು. ಆ ಒಂದು ಅದರ ಕೆಳಗಡೆ ಒಂದು ರೆಕ್ಕೆ ತರ ಅಂದ್ರೆ ಈಗ ಎಳೆಯ ಒಂದು ತೆಂಗಿನ ಮರದ ಎಲೆಗಳನ್ನ ತೆಗೆದುಕೊಂಡು ಅದನ್ನೇ ಒಂದು ರೀತಿ ಡಿಸೈನ್ ಮಾಡಿ ಒಂದು ಬೂತ್ ನಲ್ಲಿ ರೆಡಿ ಆಗಿರುವಂತದ್ದು. ಸದ್ಯ ಏನಂತಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಜಿಲ್ಲೆಯಲ್ಲಿ ಒಟ್ಟು ಏನು ಅಂತಂದ್ರೆ 1972 ಮತಗಟ್ಟೆಗಳಿವೆ. ಆ ಒಂದು 1972 ಮತಗಟ್ಟೆಗಳು ಕೂಡ ಏನಂದ್ರೆ ಮತದಾರರ ಬರಬೇಕು, ಮತದಾನ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅಂದ್ರೆ ಒಟ್ಟು ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆ ಸೇರಿದ್ರೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ ಒಂದು 8 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ 17,52,852 ಮತಗಳು ಇರುವಂತದ್ದು. ಅಂದ್ರೆ ಈ ಒಂದು ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು. ಅಂದ್ರೆ ಹಾವೇರಿಯ ಏನು ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಕ್ಷೇತ್ರದಲ್ಲಿ ಪ್ರತಿನಿಧಿಸತಕ್ಕಂಥ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಆದಂತವರು, ಹಿಂದೆ ಸಚಿವರಾದಂತವರು, ಗೃಹ ಸಚಿವರಾದಂತವರು, ಈ ಹಿನ್ನೆಲೆಯಲ್ಲಿ ಏನಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಟಫ್ ಫೈಟ್ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಏನಂತಂದ್ರೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿರುವಂತದ್ದು. ಏನಂದ್ರೆ ಇವತ್ತು ಆ ಒಂದು ಆರೋಪ ಪ್ರತ್ಯಾರೋಪಕ್ಕೆ ಏನು ಮತದಾರ ಉತ್ತರ ಕೊಡುವಂತ ಸಮಯ ಅಂತಾನೆ ಹೇಳ್ಬೋದು. ವಿಜಯ ವೀರಪ್ಪನ್. ಓಕೆ, ಥ್ಯಾಂಕ್ ಯು ಶಿವಾನಂದ್. ಸೊ ಗದಗ ಹಾವೇರಿಯಲ್ಲಿ ಸಿದ್ಧತೆಗಳು ಹೀಗಾಗಿದೆ. ಇತ್ತ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ನನ್ನೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನದ ಪೈಕಿ ಹುಬ್ಬಳ್ಳಿಯಲ್ಲಿ ಚುನಾವಣಾ ಆಯೋಗದ ಸಿದ್ಧತೆಗಳು ಇಷ್ಟೊತ್ತಿಗೆಲ್ಲ ಹೇಗಾಗಿದೆ? ವಿಜಯ್, ಧಾರವಾಡ ಲೋಕಸಭಾ ಕ್ಷೇತ್ರದ ಏನು ಮತದಾನ ಪ್ರಕ್ರಿಯೆ ಕ್ಷಣಗಣನೆ ಆರಂಭವಾಗಿದೆ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಇಲ್ಲಿ ಬಿಸಿಲು ಜಾಸ್ತಿ ಇರೋ ಕಾರಣಕ್ಕೆ ಬೆಳಗಿನ ಸೆಷನ್ನಲ್ಲಿನೇ ಬೇಗ ಮತದಾನ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಫಸ್ಟ್ ವೋಟರ್ ಕೂಡ ಆಗಮಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಏನಂತಂದರೆ ಬಿಸಿಲು ಜಾಸ್ತಿ ಇರೋ ಕಾರಣಕ್ಕೆ ಬೆಳಗಿನ ಅವಧಿಯಲ್ಲಿ ವೋಟ್ ಮಾಡಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು. ಒಟ್ಟು ಧಾರವಾಡ ಜಿಲ್ಲೆಯಲ್ಲಿ 18,51,975 ಮತದಾರರಿದ್ದಾರೆ. ಇದರಲ್ಲಿ ಪುರುಷರು 9,17,926 ಮತದಾರರು, ಮಹಿಳಾ ಮತದಾರರು 9,13,949. ಇನ್ನು ಇತರೆ ಮತದಾರರು 100 ಇತರೆ ಮತದಾರರಿದ್ದಾರೆ. ಒಟ್ಟು ಇವರಿಗಾಗಿ 1,893 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು: ಹುಬ್ಬಳ್ಳಿ ಧಾರವಾಡ ಪೂರ್ವ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ನವಲಗುಂದ, ಕಲಘಟಗಿ, ಧಾರವಾಡ ಗ್ರಾಮೀಣ ಮತ್ತು ಸಿಗ್ಗಾವಿ ಸೇರಿದಂತೆ ಒಟ್ಟು 8 ಮತಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಇದಕ್ಕಾಗಿ ಸರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಇದರ ಒಟ್ಟು 6,200 ಪೊಲೀಸ್ ಸಿಬ್ಬಂದಿ ಬಿಗಿ ಭದ್ರತೆಗೆ, ಯಾವುದು ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನೋ ಕಾರಣಕ್ಕಾಗಿ ಬಿಗಿ ಭದ್ರತೆಯಲ್ಲಿ ಕೈಗೊಂಡಿರುವಂಥದ್ದು. ಈಗಾಗಲೇ ಮತಗಟ್ಟೆಗಳು ಕೂಡ ಎಲ್ಲ ರೀತಿಯಿಂದ ಮತಗಟ್ಟೆ ಸಿಬ್ಬಂದಿ ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಧಾರವಾಡ ಲೋಕಸಭಾ ಕ್ಷೇತ್ರದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ. ಇದು 191 ಮತಗಟ್ಟೆ ಸಂಖ್ಯೆ. ಅಂದರೆ ಇಲ್ಲೇ ಒಬ್ಬ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಕೂಡ ಇಲ್ಲೇ ಮತದಾನ ಮಾಡೋದಕ್ಕೆ ಆಗಮಿಸ್ತಾ ಇರುವಂಥದ್ದು. ಹೀಗಾಗಿ ಒಟ್ಟು ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಮತ್ತು ಈಗಾಗಲೇ ನಾ ಹೇಳಿದಂತೆ ಬಿಸಿಲು ಜಾಸ್ತಿ ಇರೋ ಕಾರಣಕ್ಕೆ ಬೇಗನೆ ಬಂದು ಮತವನ್ನು ಚಲಾಯಿಸಬೇಕು ಅಂಥೇಳಿ ಎಲ್ಲ ನಾಯಕರು ಕೂಡ ಮನವಿ ಮಾಡಿಕೊಂಡಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಕಾಶ್.
ಸೊ ಇದು ಒಂದು ಅಂಶ ಇಲ್ಲಿ. ಅಂದರೆ ಸ್ವಲ್ಪ ಬಿಸಿಲಿನ ಧಗೆ ಹೆಚ್ಚಿರೋದ್ರಿಂದಾಗಿ ಬಿಸಿಲಿನ ತಾಪ ತಡೆಯೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮತದಾರರಿಗೂ ಕೂಡ ಅದು ಹೇಳಿದ್ದಾರೆ. ಅವ್ರಿಗೂ ಗಮನಕ್ಕಿದೆ. ಬಿಸಿಲು ನೆತ್ತಿ ಮೇಲೆ ಬರೋದಕ್ಕೆ ಮುಂಜಾನೆ ಅಷ್ಟೊತ್ತಿಗೆಲ್ಲ ಒಂದು 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಬೆಳಗ್ಗೆನೇ ಹೆಚ್ಚಿನ ರೀತಿಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬಂದು ಮತ ಚಲಾವಣೆ ಮಾಡಿಬಿಡೋದು. ಯಾಕಂದರೆ ಬಿಸಿಲಾದ್ಮೇಲೆ ಬಹಳ ಕಷ್ಟ. ಅಲ್ಲಿ ಏನೇ ವ್ಯವಸ್ಥೆಗಳು ಮಾಡಿದರೂ ಕೂಡ ಮನೆಯಿಂದ ಮತಗಟ್ಟೆಗೆ ಬಂದು ಅಲ್ಲಿ ಬಿಸಿಲಿನ ಝಳ ಇದ್ದಾಗ ಸರತಿ ಸಾಲಲ್ಲಿ ನಿಂತು ವೋಟ್ ಹಾಕೋದು ಬಹಳಷ್ಟು ಜನಕ್ಕೆ ಕಷ್ಟಕರ ಕೆಲಸ ಆಗಿಬಿಡುತ್ತೆ. ಈಗಂತೂ ಬಿಸಿಲಿನ ಹೊಡೆತ ಹೇಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಹೆಚ್ಚಿರುತ್ತೆ. ಆ ಕಾರಣಕ್ಕಾಗಿ ಯಾವ್ಯಾವ ದಾಖಲೆಗಳಿಗೆ ಅನುಮತಿ ಇದೆ ಅಂದರೆ ವೋಟ್ ಹಾಕೋದಕ್ಕೆ ಗಮನಿಸ್ಕೊಂಡ್ಬಿಡಿ. ಆಧಾರ್ ಕಾರ್ಡ್ ಮತ್ತು ನರೇಗಾ ಜಾಬ್ ಕಾರ್ಡ್ ಇದೆಲ್ಲವನ್ನು ಕೂಡ ದಾಖಲೆಗಳಾಗಿ ಅಲೋ ಮಾಡ್ತಾರೆ. ಇನ್ನು ಬ್ಯಾಂಕ್ನ ದಾಖಲೆಗಳು ಮತ್ತು ಅಂಚೆ ಕಚೇರಿಯ ಭಾವಚಿತ್ರ ಇರುವಂಥ ಪಾಸ್ಬುಕ್, ನಿಮ್ಮ ಫೋಟೋ ಇರಬೇಕು ಪಾಸ್ಬುಕ್ನಲ್ಲಿ. ಫೋಟೋ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನು ಪ್ರಶ್ನೆ ಮಾಡಬಹುದು. ಕಾರ್ಮಿಕ ಸಚಿವಾಲಯ ನೀಡಿರುವಂಥ ಆರೋಗ್ಯ ವಿಮೆ ಕಾರ್ಡ್, ಕಾರ್ಮಿಕ ಸಚಿವಾಲಯದಿಂದ ನಿಮಗೇನಾದರೂ ಆರೋಗ್ಯ ವಿಮೆ ಕಾರ್ಡ್ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಇವತ್ತು ವೋಟ್ ಮಾಡೋದಕ್ಕೆ ದಾಖಲೆಯಾಗಿ ಬಳಸ್ಕೊಳ್ಬಹುದು. ಇನ್ನು ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಮತ್ತು ಪ್ಯಾನ್ ಕಾರ್ಡ್ ಹಾಗೆ ಪಾಸ್ಪೋರ್ಟ್ ಇದೆಲ್ಲದಕ್ಕೂ ಕೂಡ ಚುನಾವಣಾ ಆಯೋಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಷ್ಟರ ಪೈಕಿ ಯಾವುದಾದ್ರೂ ಒಂದು ದಾಖಲೆ ಇದ್ದರೆ ಆಯಿತು ನಿಮ್ಮ ಹತ್ರ. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸೇವಾ ಗುರುತಿನ ಚೀಟಿಗಳನ್ನು ಕೂಡ ಅಲೋ ಮಾಡ್ತಾರೆ. ವೋಟರ್ ಐ ಡಿ ಒಂದು ಮಾತ್ರ ಅಲ್ಲ, ಈ ಎಲ್ಲ ದಾಖಲೆಗಳಿಗೂ ಅನುಮತಿ ಇದೆ. ಯೂನಿಕ್ ಡಿಸಬಿಲಿಟಿ ID ಕಾರ್ಡ್ ಮತ್ತು MP MLA ಇದೆಲ್ಲವೂ ಕೂಡ ದಾಖಲೆಗಳಾಗಿ ಪರಿಗಣಿಸುತ್ತೆ. ಇದನ್ನು ಅವರು ವೋಟ್ ಮಾಡೋದಕ್ಕೆ ಪರಿಗಣಿಸಿ ಅವಕಾಶ ಮಾಡಿಕೊಡ್ತಾರೆ. MLCಗಳಿಗೆ ನೀಡಿರುವಂಥ ಅಧಿಕೃತ ಗುರುತಿನ ಚೀಟಿಯನ್ನು ಕೂಡ ಬಳಸ್ಕೊಳ್ಬಹುದು. MLCಗಳಿಗೆ ಅನ್ವಯ ಆಗುತ್ತೆ. ಇನ್ನುಳಿದಾಗೆ ಜನಸಾಮಾನ್ಯರಿಗೆ ನೋಡಿ ಇದೆಲ್ಲ ಆಪ್ಷನ್ಗಳಿದೆ. ವೋಟರ್ ID ಇಲ್ಲ ಅಂದರೆ ವೋಟಿಂಗ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದು ನಿಮ್ಮ ಬಳಿ ಈ ದಾಖಲೆಗಳಿದ್ದರೆ, ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಂಚೆ ಕಚೇರಿಯ ಭಾವಚಿತ್ರ ಇರುವಂಥ ನಿಮ್ಮ ದಾಖಲೆ, ಕಾರ್ಮಿಕ ಸಚಿವಾಲಯ ನೀಡಿರುವಂಥ ಆರೋಗ್ಯದ ವಿಮೆ ಕಾರ್ಡ್ ಇದ್ದರೆ ಈ ಎಲ್ಲ ದಾಖಲೆಗಳನ್ನು ಕೂಡ ಬಳಸ್ಕೊಳ್ಬೋದು. ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸೇವಾ ಗುರುತಿನ ಚೀಟಿಗಳು, ಯೂನಿಕ್ ಡಿಸಬಿಲಿಟಿ ID ಕಾರ್ಡ್, MP MLA ಕಾರ್ಡ್ಗಳು, MLCಗಳಿಗೆ ನೀಡುವಂಥ ಅಧಿಕೃತ ಗುರುತಿನ ಚೀಟಿ. ಇದಿಷ್ಟರ ಪೈಕಿ ಯಾವುದಾದ್ರೂ ಒಂದನ್ನು ತಗೊಂಡು ಹೋದರೆ ಆಯಿತು. ಮತದಾರರ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆಯಾ ಅನ್ನೋದನ್ನು ಈಗಾಗಲೇ ಖಾತ್ರಿ ಮಾಡ್ಕೊಂಡಿರ್ತೀರ. ಸೊ ಇಷ್ಟು ದಾಖಲೆಗಳ ಪೈಕಿ ಯಾವುದಾದ್ರೂ ಒಂದು ದಾಖಲೆ ತಗೊಂಡು ಹೋಗಿ ಮತದಾನ ಮಾಡ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.